LPG ಗ್ಯಾಸ್ ಸಿಲಿಂಡರ್ಗಳಿಗೆ ಇರುವಂತಹ ಸಂಕಷ್ಟ ಎಂಥದ್ದು ಮತ್ತು ಎಷ್ಟು ಪರ್ಸೆಂಟೇಜ್ ಲೆಕ್ಕದಲ್ಲಿ ಗ್ಯಾಸ್ಗಳ ಪೂರೈಕೆ ಆಗ್ತಿದೆ ಅನ್ನೋದರ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಮುಂದುವರೆದು ಆಟೋ LPG ಗ್ಯಾಸ್ ಬಂಕ್ನಲ್ಲಿ ನೋ ಸ್ಟಾಕ್ ಬೋರ್ಡ್ ಕಾಣಿಸ್ತಾ ಇದೆ. ವಾರದಿಂದ ಕಂಪನಿಯಿಂದ ಗ್ಯಾಸ್ ಲೋಡ್ ಬಾರದ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಈ ಬಂಕ್ ಆಪರೇಷನ್ ಮಾಡೋದನ್ನು ನಿಲ್ಲಿಸಿದೆ. ಯಾರಾದರೂ ಆಟೋದವರು ಅಥವಾ ಕ್ಯಾಬ್ನವರು ಗ್ಯಾಸ್ ಇದೆಯಾ ಅಂತ ಕೇಳಿದ್ರೆ ಉತ್ತರ ಕೊಟ್ಟು ಸಾಕಾಗಿದೆ. ಹೀಗಾಗಿ ನೋ ಸ್ಟಾಕ್ ಸೂಚನಾ ಫಲಕವನ್ನೇ ಅಲ್ಲಿ ಅಳವಡಿಕೆ ಮಾಡಿದ್ದಾರೆ, ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ನೋ ಸ್ಟಾಕ್ ಬೋರ್ಡನ್ನು ಸಿಬ್ಬಂದಿಗಳು ಹಾಕಿದ್ದಾರೆ. ಸಿಬ್ಬಂದಿಗೆ ರಜೆ ಮೇಲೆ ಮಾಲೀಕರಿಗೆ ಕಳಿಸಿದ್ದಾರೆ. ಯಾಕಂದರೆ ಕೆಲಸ ಇಲ್ಲ, ಇಲ್ಲಿ ಏನು ಒತ್ತಡ ಇಲ್ಲ, ಏನಿಲ್ಲ. ಇನ್ನೇನು ಅಂತ ಹೇಳಿ ಕಂಪ್ಲೀಟಾಗಿ ಗ್ಯಾಸ್ ಸ್ಟೇಷನ್ ಏನಿತ್ತು ಅದನ್ನು ಬಂದ್ ಮಾಡಿರೋದು ಕಂಡು ಬರ್ತಾ ಇದೆ ನಮಗೆ. ಯೂಶಲಿ ಆಟೋ ಮತ್ತು ಕ್ಯಾಬ್ನವರು PNG ಮತ್ತು LPG ಗ್ಯಾಸ್ ಸಿಲಿಂಡರ್ ಮೇಲೆ ಅವಲಂಬನೆ ಜಾಸ್ತಿ. ಬೆಂಗಳೂರಲ್ಲಿ ಸಿಲಿಂಡರ್ಗಳ ಅಭಾವ ಒಂದು ಕಡೆ ಆಯಿತು ಅಂದರೆ LPG ಗ್ಯಾಸ್ನ ಅಭಾವ ಸೃಷ್ಟಿಯಾಗ್ತಾ ಇದೆ. LPG ಬಂಕ್ಗಳಲ್ಲಿ ಅಂದರೆ ಆಟೋಗಳಿಗೆ ಫಿಲ್ ಮಾಡುವಂಥ LPG ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಕಾಣಿಸ್ತಾ ಇದೆ. ನಾನೀಗ ಒಂದು ಬಂಕ್ ಮುಂಭಾಗದಲ್ಲಿದ್ದೀನಿ, ನಿಮ್ಮ ದೃಶ್ಯಗಳ ಸಮೇತ ಅದ್ರ ಬಗ್ಗೆ ಹೇಳ್ತೀನಿ. ಇದು NAB LPG ಸ್ಟೇಷನ್ ಅಂತ ಬಸವೇಶ್ವರ ನಗರದಲ್ಲಿರುವಂತಹ ಒಂದು LPG ಸಿಲಿಂಡರ್ನ ಅಂದರೆ LPG ಗ್ಯಾಸ್ನ ಬಂಕ್. ಈ ಬಂಕಿನಲ್ಲಿ ಈಗಾಗಲೇ ಕಳೆದ ಒಂದು ವಾರದಿಂದ ಯಾವುದೇ ರೀತಿಯ ಸ್ಟಾಕ್ ಬಂದಿಲ್ಲ. LPG ಗ್ಯಾಸ್ ಏನಿದೆ ಅದು ಒಂದು ವಾರದಿಂದ ಬಂದಿಲ್ಲ. ಒಂದು ವಾರದಿಂದನೂ ಸಹ ಗ್ಯಾಸ್ ಬಂಕ್ ಏನಿದೆ ಇದು ಸಂಪೂರ್ಣವಾಗಿ ಕ್ಲೋಸ್ ಆಗಿರುವಂಥದ್ದು. ದೃಶ್ಯಗಳಲ್ಲಿ ನೋಡ್ತಿದ್ದೀರಾ, ಇಲ್ಲಿ ಏನು ಗ್ಯಾಸ್ ಫಿಲ್ಲಿಂಗ್ ಮಿಷಿನ್ ಏನಿದೆ ಈ ಜಾಗದಲ್ಲೇ ನೋ ಸ್ಟಾಕ್ ಗ್ಯಾಸ್ ಅಂತ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಬೆಂಗಳೂರಲ್ಲಿ 3 ಲಕ್ಷಕ್ಕೂ ಅಧಿಕ ಆಟೋಗಳು ಈ LPG ಗ್ಯಾಸ್ನಲ್ಲಿ ಸಂಚಾರ ಮಾಡುತ್ತೆ. LPG ಗ್ಯಾಸ್ನ ಇಂಧನವಾಗಿ ಬಳಸ್ಕೊಂಡು ಸಂಚಾರ ಮಾಡುತ್ತೆ. CNG ಆಟೋಗಳು ಹೊಸದಾಗಿ ಬಂದಿರುತ್ತೆ. ಆದರೆ CNGಗಿಂತ ಮುಂಚೆ ಯೂಸ್ ಮಾಡ್ತಿದ್ದಿತ್ತು ಇದೇ LPG ಗ್ಯಾಸ್ನ. ಕೆಲವರು LPG ಗ್ಯಾಸ್ಗೆ ಅಪ್ಡೇಟ್ ಆಗಿ CNG ಗ್ಯಾಸ್ಗೆ ಅಪ್ಡೇಟ್ ಆಗಿದ್ದರೆ ಇನ್ನು ಸಾಕಷ್ಟು ಆಟೋ ಡ್ರೈವರ್ಗಳು LPG ಗ್ಯಾಸ್ನಲ್ಲೇ ತಮ್ಮ ಆಟೋಗಳನ್ನ ಓಡಿಸ್ತಿದ್ದಾರೆ. ಬಂದಾಗೋಕ್ಕಿಂತ ಮುಂಚೆ 1 ಲೀಟರ್ಗೆ ಆಲ್ಮೋಸ್ಟ್ 69 ರೂಪಾಯಿ ಗ್ಯಾಸ್ನ ಬೆಲೆ ಇತ್ತು. ಕಳೆದ ಒಂದು ವಾರದಿಂದ ಸಹ ಸಪ್ಲೈ ಇಲ್ಲದ ಕಾರಣ ಸಂಪೂರ್ಣವಾಗಿ ಬಂಕನ್ನು ಮುಚ್ಚಿ ನಾವು ಈಗ ಸುಮ್ಮನೆ ಕೂತಿದ್ದೀವಿ ಅಂತಲೂ ಹೇಳ್ತಿದ್ದಾರೆ. ನೋಡ್ತಿದ್ದೀರಾ ಇಲ್ಲಿ ಏನು ಅವರ ಕಚೇರಿ ಏನಿದೆ, ಕಚೇರಿಗೂ ಬೀಗ ಹಾಕ್ಕೊಂಡಿದ್ದಾರೆ. ಸ್ಟಾಕ್ ಬಂದಾಗ ಅಲ್ಲಿಂದ ಏನು ಇವ್ರ ಕಂಪ್ನಿ ಇದೆ, ಕಂಪ್ನಿಯಿಂದ ಸ್ಟಾಕ್ ಬಂದಾಗ ನಾವು ಎಂದಿನಂತೆ ಸೇವೆ ಮಾಡ್ತೀವಿ. ಅಲ್ಲಿವರೆಗೂ ನಾವೇನೂ ಮಾಡೋಕ್ಕಾಗಲ್ಲ. ಇದ್ದಂಥ ಹುಡುಗರುಗಳನ್ನ ಇಲ್ಲೇನು ಕೆಲಸ ಮಾಡ್ತಿದ್ರು ಕಾರ್ಮಿಕರು ಅವರೆಲ್ಲ ರಜಾ ಕೊಟ್ಟು ಮನೆ ಕಳಿಸಿದ್ದೀವಿ ಅನ್ನೋಂಥ ಮಾಹಿತಿನ ನೀಡ್ತಿದ್ದಾರೆ. ಒಟ್ಟಿನಲ್ಲಿ LPG ಗ್ಯಾಸ್ ಸಿಲಿಂಡರ್ಗಳು ಮಾತ್ರ ಅಲ್ಲ, LPG ಬಂಕ್ಗಳಲ್ಲೂ ಸಹ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಸೃಷ್ಟಿಯಾಗ್ತಿದೆ. ಕಳೆದ ಒಂದು ವಾರದಿಂದ ಸಪ್ಲೈ ನಿಲ್ಲಾಗಿರೋದ್ರಿಂದ ಕ್ರಮೇಣ ಒಂದೊಂದೇ ಬಂಕ್ಗಳು ಈ ಥರ ಬೀಗ ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆಗೆ ಮಾರುತಿ, ಪಬ್ಲಿಕ್ TV, ಬೆಂಗಳೂರು.